ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯ. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ಹಬ್ಬದ ತಯಾರಿ, ಲಕ್ಷ್ಮಿ ಪೂಜೆ ಹೇಗ್ ಮಾಡಿದೆ, ಸಿಂಪಲ್ ಆಗಿ ಹೇಗ್ ಮಾಡಿದೆ ಅಂತ ನಾನು ನಿಮ್ಗೆ ಈ ವಿಡಿಯೋಲಿ ಶೇರ್ ಮಾಡ್ಕೊಂತಾ ಇದೀನಿ. ಬನ್ನಿ ಆಮೇಲೆ ಹಬ್ಬಕ್ಕೆ ಮನೇಲಿ ಸ್ವೀಟ್ ಏನ್ ಮಾಡಿದೆ ಅಂತ ತೋರ್ಸ್ಕೊಡ್ತಾ ಇದೀನಿ. ಬೆಳಗ್ಗೆನೆ ಎದ್ದಿದ ತಕ್ಷಣನೇ ನಾನು ಫಸ್ಟ್ ಹೋಗಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಒಬ್ಬಟ್ಟು ಸಾರನ್ನು ರೆಡಿ ಮಾಡಿ ಇಟ್ಬಿಟ್ಟು ಬಂದು ಸೀರೆ ಉಟ್ಕೊಂಡು ನಾನು ಬಳೆ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೀರೆ ಉಟ್ಕೊಂಡು ಹೋಗಿ ಒಬ್ಬಟ್ಟು ಹಿಟ್ಟೆಲ್ಲ ಕಲ್ಸಕ್ ಆಗಲ್ಲ. ಸೊ ಅದರಿಂದ ಏನ್ ಮಾಡಿದೆ, ಫಸ್ಟ್ ಎಲ್ಲ ರೆಡಿ ಆಗ್ಬಿಟ್ಟು ಆಮೇಲೆ ಬಂದು ಸೀರೆ ಉಟ್ಕೊಂಡೆ. ಇವಾಗ ವಾಲೆ ಚೇಂಜ್ ಮಾಡ್ಕೊಂತಾ ಇದೀನಿ. ಡೈಲಿ ಯೂಸ್ ವಾಲೆ ಎತ್ತಿಡ್ತಾ ಇದೀನಿ. ಆಗ್ಲೇ ನಾನು ಸುಮಾರು ವರ್ಷದಿಂದನೂ ಇದೇ ವಾಲೆ ಯೂಸ್ ಮಾಡ್ತಾ ಇರೋದು. ಈಗ ಆ ವಾಲೆ ಎತ್ತಿಕ್ಬಿಟ್ಟು ಮಾಮೂಲಿ ಹ್ಯಾಂಗಲ್ಸ್ ಹಾಕೊಂತಾ ಇದೀನಿ. ಇದು ಜಾಸ್ತಿ ರೂಢಿ ಇಲ್ಲ ಇಕ್ಕೊಂಡು. ನನ್ಗೆ ಕಿವಿ ಆಲೆ ಏನಿದೆ ಅದು ತುಂಬಾ ಚಿಕ್ಕದಿದೆ. ನನ್ಗೆ ಈ ವಾಲೆ ಇಕ್ಕೊಳಕ್ ಹೋಗಕ್ಕೆ ತುಂಬಾ ಸುಮಾರು ಹೊತ್ತು ಟೈಮ್ ಹಿಡಿತು ನನ್ಗೆ ಈ ವಾಲೆ ಇಕ್ಕೊಳ್ಳೋದಕ್ಕೆ. ಆಗ್ಲೇ ಇಲ್ಲ, ಎಷ್ಟು ತಿರುಗಿಸ್ತಿದ್ರು ತಿರುಗ್ಸಕ್ಕೆ ಆಗ್ತಾ ಇರ್ಲಿಲ್ಲ. ಅಂತೂ ಇಂತೂ ಫೈನಲಿ ಹೇಗೋ ಹಾಕೊಂಡೆ. ಇದೆಲ್ಲ ಆಗಿದ ತಕ್ಷಣ ನಾನು ಮನೇಲಿ ರಾತ್ರಿ ನಿನ್ನೆ ನೈಟೇನೆ ಎಲ್ಲ ರೆಡಿ ಮಾಡಿ ಇಡ್ತಿದ್ದೆ. ದೇವ್ರ ಪಾತ್ರೆ ತೊಳೆದಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿ, ಕಸ ಗುಡ್ಸಿ, ಮನೆ ಒರೆಸಿ, ಅಡ್ಗೆ ಮನೆ ಫುಲ್ ಕೌಂಟರ್ ಎಲ್ಲ ಕ್ಲೀನ್ ಮಾಡಿ ಪ್ರತಿಯೊಂದು ನಿನ್ನೆ ನೈಟೇ ಮಾಡ್ಕೊಂಡಿದ್ದೆ. ಹಬ್ಬದ ಹಿಂದಿನ ದಿನ ತಲೆಗೆ ಸ್ನಾನ ಮಾಡ್ಕೊಂಡು. ಹಬ್ಬದ ದಿನ ಅಂತೂ ಈಗ ನಮ್ಮ ಮನೆಯವ್ರಿಗಂತೂ ಲೀವ್ ಇಲ್ಲ. ಸೊ ಅದ್ರಿಂದನೂ ನಾನು ಅವ್ರಿಗೆ ಲಂಚ್ ಬಾಕ್ಸ್ ಟಿಫನ್ ಕಟ್ಲೇಬೇಕಿತ್ತು. ಅವ್ರು ಹೊರಗಡೆ ತಿನ್ನೋದಿಲ್ಲ. ಅದರಿಂದಾನೇ ಅಡಿಗೆಗೂ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಮಾಡ್ಕೊಂಡಿದ್ದು ಹೇಗೋ ಮಾಡ್ಕೊಂತಾ ಇದೀನಿ. ಸೊ ಈಗ ಫೈನಲಿ ವಾಲೆ ಇಕ್ಕೊಂಡಿದ್ದಾಯ್ತು. ಇವಾಗ ತಲೆ ಒರೆಸ್ಕೊಂಡು ನೀಟಾಗಿ ಒಂದ್ ಕ್ಲಿಪ್ ಹಾಕೊಂಡು ಈಗ ಫಸ್ಟ್ ಎಲ್ಲ ಕೆಲಸ ರೆಡಿ ಮಾಡ್ಕೊಂಡ್ಬಿಡೋಣ. ನೋಡಿ ನಿನ್ನೆ ನೈಟೇ ಎಲ್ಲ ಕೆಲಸ ಮುಗಿಸಿದೀನಿ. ಆದ್ರೂನು ಇನ್ನೂ ಕೆಲಸ ಬಾಕಿ ಇದೆ. ಬೆಳಗ್ಗೆ ನೀವ್ ಎಷ್ಟೇ ಕೆಲಸ ಮುಗಿಸಿರಿ ಹಿಂದೆ ಒಳ್ಳೆ ಸೀರಿಯಲ್ ತರ ಹಿಂದೆ ಟೆಲಿಕಾಸ್ಟ್ ಆಗ್ತಾನೆ ಇರುತ್ತೆ ಕೆಲ್ಸಗಳು. ಎಷ್ಟ್ ಕೆಲಸ ಮಾಡಿದ್ರುನು ಮುಗಿಯೋದಿಲ್ಲ ಈ ಲೇಡೀಸ್ ಗಳಿಗೆ. ಈಗ ಒಂದ್ ಶಾರ್ಟ್ ಚೈನ್ ಹಾಕೊಂತಾ ಇದೀನಿ ಕತ್ಗೆ, ಸಿಂಪಲ್ ಆಗಿ ಚೆನ್ನಾಗ್ ಕಾಣುತ್ತೆ ಅಂತ. ನನ್ಗೆ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗ್ಲಿಕ್ಕೆ ಇಷ್ಟ ಇಲ್ಲ, ಸಿಂಪಲ್ ಆಗಿ ರೆಡಿ ಆಗಕ್ಕೆ ಇಷ್ಟ. ಅಂತೂ ಇಂತೂ ಫೈನಲಿ ಈ ಸೀರೆ ಬಂದ್ ನಾನ್ ತಗೊಂಡು ಏನಿಲ್ಲ 6 years ಮೇಲಾಗಿದೆ. ಇದು 2ನೇ ಸರಿ ಅನ್ಸುತ್ತೆ ನಾನು ಈ ಸೀರೆ ಉಟ್ಕೊಂತಾ ಇರೋದು. ಈಗ ಕಸ ಎಲ್ಲ ಗುಡ್ಸ್ಕೊಂಡಿದೆ. ನೋಡಿ ರಾತ್ರಿ ಎಲ್ಲ ಕಸ ಗುಡ್ಸಿ ಒರೆಸಿ ಮಲಗಿದೀನಿ, ಆದ್ರೂ ಕಸ ಇದೆ ಮನೇಲಿ. ನಮ್ ಮನೆಗಂತೂ ಸಖತ್ತು ಧೂಳು ಪ್ರಾಬ್ಲಮ್. ಡಸ್ಟ್ ಬೇಗ ಆಗ್ಬಿಡುತ್ತೆ. ಏನು ಮಾಡಕ್ ಆಗೋದಿಲ್ಲ, ಕಸ ಗುಡ್ಸ್ಕೊಳ್ಳೇಬೇಕು. ಒಂದ್ ಟೈಮ್ ಪೂಜೆ ಮಾಡ್ತಾ ಇದೀನಲ್ವಾ, ಹಾಗೆ ಮಾಡೋದ್ ಬೇಡ ಅಂದ್ಬಿಟ್ಟು ಆಚೆ ಎಲ್ಲ ಕಸ್ಕೊಂಡ್ ಗುಡ್ಸ್ಕೊಂಡು. ಅಂತೂ ಇಂತೂ ನಾನು ನಮ್ಮ ಪಾಪುದ ಆಟ ಸಾಮಾನೆಲ್ಲ ಆಚೆ ಇಟ್ಟಿದೆ. ಸೈಕಲ್ಲು ಅವೆಲ್ಲ ಅದನ್ನೆಲ್ಲ ತಂದು ಒಳಗಡೆ ಇಟ್ಬಿಟ್ಟು ಕಸ ಗುಡ್ಸ್ಕೊಂಡೆ. ನೋಡಿ ಆಚೆನೂ ಕಸ ಗುಡ್ಸ್ಕೊಂತಾ ಇದೀನಿ. ಎಷ್ಟು ಧೂಳಾಗಿದೆ ಅಂತ ನಮ್ಗೆ ಏನ್ ಮಾಡೋದು. ಗುಡ್ಸಿ ಅರ್ಧ ಬೇಜಾರಾಗ್ಬಿಡುತ್ತೆ ನನ್ಗೆ. ಎಷ್ಟು ನನ್ ಮಗ ಅಂತೂ ವಿಪರೀತ ತೀಟೆ. ಸಿಕ್ಕಿದೆಲ್ಲ ಎತ್ತಿ ಅಂಡಿಟ್ಟಿರ್ತಾನೆ ಮನೇಲಿ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಹೆಂಗೋ ಬೇಗ ಪೂಜೆ ಮಾಡ್ಕೊಂಡ್ರೆ ಸಾಕಪ್ಪ ನನ್ ಮಗ ಎದಳೋಷ್ಟರಲ್ಲಿ ಅಂತ ಅನ್ಕೊಂತಾ ಇದೆ. ಬಿಕಾಸ್ ಅವ್ನ್ ನೈಟ್ 12:30 1 ಗಂಟೆ ಆದ್ರೂ ನಿದ್ದೆ ಮಾಡಿಲ್ಲ. ನನ್ನ ಹತ್ರನೂ ನಿದ್ದೆ ಮಾಡಿಲ್ಲ. ಅವ್ರ ಅಪ್ಪನ ಹತ್ರ ಮಲಗ್ತಾನೇನೋ ಅಂದ್ರೆ ಅವ್ರ ಅಪ್ಪನ ಹತ್ರನೂ ಮಲಗ್ತಾ ಇಲ್ಲ. ಕೊನೆಗೆ ಅವ್ನ್ ಮಲಗ್ದಾಗ 1 ಗಂಟೆ ಹಂಗೋ ಸುಧಾರಿಸಿ ಅವ್ನ್ಗೆ ಇವಾಗ ಜಾಸ್ತಿ ಆಟ ಆದ್ಮೇಲೆ ಗಮನ. ನಿದ್ದೆ ಕಮ್ಮಿ ಆಗ್ಬಿಟ್ಟಿದೆ. ಡೇ ಟೈಮ್ ಅಲ್ಲೂ ನಿದ್ದೆ ಕಮ್ಮಿ ಅವ್ನ್ ಎದ್ದೇಳೋ ಅಷ್ಟ್ರಲ್ಲಿ ನಾನು ಪೂಜೆ ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಒಂದ್ ರಂಗೋಲಿ ಹಾಕಕ್ಕೂ ಬಿಡಲ್ಲ ನನ್ಗೆ. ಆಚ ಕಡೆ ಹೊಸ್ಲು ಎಲ್ಲ ಒರ್ಸ್ಕೊಂತಾ ಇದೀನಿ. ಒರ್ಸ್ಕೊಂಡು ಅರ್ಶಿನ ಕುಂಕುಮ ಇಟ್ಬಿಟ್ಟು ಹಿಂಗೋ ಸಿಂಪಲ್ ಆಗಿ ನಮ್ಮನೇಲಿ ನಾವೆಲ್ಲ ಲಕ್ಷ್ಮಿ ಕುಣ್ಸೋದಿಲ್ಲ. ನಮ್ಮನೇಲಿ ನಮ್ಮ ಅತ್ತೆನೂ ಮಾಡ್ಕೊಂಡ್ ಬಂದಿಲ್ಲ, ನಮ್ಮ ಅಪ್ಪನ ಮನೆ ಕಡೆನೂ ಮಾಡ್ಕೊಂಡ್ ಬಂದಿಲ್ಲ. ಸೊ ದಟ್ ನನ್ಗೂ ಅದು ರೂಢಿ ಇಲ್ಲ. ಮಾಮೂಲಿ ಹಣ್ಣು ಕೈ ಇಟ್ಟು ಮಾಮೂಲಿ ಪೂಜೆ ಮಾಡೋದಷ್ಟೇ. ಆದ್ರೆ ವರ್ಷನೂ ನಮ್ಮ ಮನೇಲಿ ವರ್ಷಕ್ಕೊಂದ್ ಹಬ್ಬ ಅಲ್ವಾ, ನಮ್ಮನೇಲೂ ಏನಾದ್ರು ಸಿಹಿ ತಿಂಡಿ ಮಾಡ್ಬೇಕು, ನಮ್ಮನೇಲೂ ಹಬ್ಬದ ಊಟ ಏನಾದ್ರು ಮಾಡ್ಬೇಕು ಅನ್ನೋದೊಂದು ವಾಡಿಕೆ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ನಮ್ಮನೇಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು ಅಂತಂದ್ರೆ ಗೌರಿ ಗಣೇಶ ಹಬ್ಬ, ಆಮೇಲೆ ದಸರಾ ಹಬ್ಬ, ನವರಾತ್ರಿ. ನಮ್ಮ ಮನೇಲಿ 9 ದಿನನೂ ನಾವು ನವರಾತ್ರಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅಂದ್ರೆ ಗ್ರ್ಯಾಂಡ್ ಆಗಿ ಅಂದ್ರೆ ಪೂಜೆ ಡೈಲಿ ಬೆಳಗ್ಗೆ ಸಂಜೆ ಪೂಜೆ ನಡೀತಾನೆ ಇರುತ್ತೆ ನಮ್ಮ ಮನೇಲಿ. ಅದು ನಮ್ಮ ಪಾಪು ಹುಟ್ಟಿದ್ಮೇಲೆ ಅಂತೂ ಅದು ನಾನು ಹರ್ಸ್ಕೊಂಡ್ಬಿಟ್ಟಿದೀನಿ. ಅವಾಗಂತೂ
ನನ್ ಮಗು ಆಗೋಕ್ಕಿಂತ ಮುಂಚೆ ಮಾಮೂಲಿ ಪೂಜೆ ಮಾಡ್ತಾ ಇದ್ದೆ 9 ದಿನ. ನಮ್ಮ ಅತ್ತೆ ನಡ್ಸ್ಕೊಂಡ್ ಬಂದಿರೋದನ್ನ ನಾನು ಕಂಟಿನ್ಯೂ ಮಾಡ್ತಿದ್ದೆ. ನನ್ ಮಗ ಆದ್ಮೇಲಂತೂ ನಾನು ಕಳಸ ಕೂರ್ಸಿ ಕಳಸ ಸ್ಥಾಪನೆ ಮಾಡಿ ನಾನು ಪೂಜೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಅದು ನನ್ನ ಹರಕೆ. ಅದ್ರಿಂದ ನಾನು ನವರಾತ್ರಿ ಮಾಡ್ತಾ ಇದ್ದೀನಿ. ನವರಾತ್ರಿ, ಗೌರಿ ಗಣೇಶ ಹಬ್ಬ ನಮ್ಮ ಮನೇಲಿ ಗ್ರ್ಯಾಂಡು. ಆಮೇಲೆ ಯುಗಾದಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಎಲ್ಲಾರ ಮನೇಲೂ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಅದ್ರಲ್ಲೇನ್ ಸ್ಪೆಷಲ್ ಇಲ್ಲ. ವರಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಸಿಂಪಲ್. ನಾನು ತಕ್ಕ ಮಟ್ಟಿಗೆ ನೋಡಿ, ಮಾಮೂಲಿ ಹಣ್ಣು ಕಾಯಿ ಇಟ್ಟು ಮಾಮೂಲಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಬೆಳಗ್ಗೆ ಮನೇಲಿ ಏನು ಸ್ವೀಟ್ ಮಾಡಿದೀವಿ ಇಲ್ಲ ನೈವೇದ್ಯ ಅದನ್ನ ಮಾಡಿ ಇಡ್ತೀವಿ. ಎಕ್ಸ್ಪೆಷಲಿ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ಒಬ್ಬಟ್ಟು ಸಹಿತ ಮಾಡ್ತಾ ಇರ್ಲಿಲ್ಲ. ಸಜ್ಜಿಗೆ ಇಲ್ಲ ಹಾಲ್ ಪಾಯಸ ಇಲ್ಲ ಬೆಲ್ದನ ಮಾಡಿ ಇಡ್ತಾ ಇದೆ. ಬಿಕಾಸ್ ಈ ವರ್ಷ ಲಾಸ್ಟ್ ಇಯರ್ ಇಂದ ನಾನು ಒಬ್ಬಟ್ಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ. ನನ್ ಮಗನಿಗೆ ತುಂಬಾ ಸ್ವೀಟ್ ಇಷ್ಟ, ಅದರಿಂದ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಅವನಂತೂ ಎಲ್ಲಿಟ್ಟಿದ್ರು ಸ್ವೀಟ್ ನ, ಬೆಲ್ದನ್ನ ಆಗಿರ್ಲಿ, ಪೊಂಗಲ್ ಆಗಿರ್ಲಿ, ಒಬ್ಬಟ್ಟಾಗಿರ್ಲಿ, ರವೆ ಉಂಡೆ ಅಂತ ಎಕ್ಸ್ಪೆಷಲಿ ಸಿಕ್ಕಾಪಟ್ಟೆ ಇಷ್ಟ ನನ್ ಮಗನ್ಗೆ. ರವೆ ಉಂಡೆ ಅಂತ ಹುಡಿಕೊಂಡ್ ಬಂದು ಅಮ್ಮ ಕೊಡಮ್ಮ ಇದನ್ನ ಅಂತ ಎತ್ಕೊಂಡ್ ತಿಂತಾನೆ. ನಮ್ ರಿಲೇಷನ್ ಅವ್ರ ಹಿಂಗೆ ಲಾಸ್ಟ್ ವೀಕ್ ರವೆ ಉಂಡೆ ಮತ್ತೆ ಕಜ್ಜಾಯ ತಂದ್ಕೊಟ್ಟಿದ್ರು, ಕಜ್ಜಾಯ ವಿತ್ ಕರ್ಜಿಕಾಯಿ. ಮೋಸ್ಟ್ ಅವನೇ ಎಲ್ಲ ಖಾಲಿ ಮಾಡ್ದ, ರವೆ ಉಂಡೆ ಕರ್ಜಿಕಾಯಿನೆಲ್ಲ. ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ಖಾರ ತಿನ್ನೋದಕ್ಕಿನ್ನ ಅವ್ನಿಗೆ ಏನಂತಾರೆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ನಮ್ಮ ಅತ್ತೆ ಮಾವಂಗ್ ತುಂಬಾ ಇಷ್ಟ ಇತ್ತಂತೆ ಸ್ವೀಟ್ಸು, ಸೊ ಅವನ್ಗೂ ಅದೇ ಬಂದಿದೆ. ನಮ್ಮನೆಲ್ಲ ನಮ್ಮ ಅಪ್ಪನ ಮನೆ ಕಡೆಯಲ್ಲಿ ಯಾರು ನಾವು ಸ್ವೀಟ್ ಅಷ್ಟು ಲೈಕ್ ಮಾಡಲ್ಲ. ಖಾರ ಖಾರ ಖಾರ. ನಾನ್ ವೆಜ್ಜು ಇಲ್ಲ ಮೀನ್ಸ್ ಏನೇ ಅಡ್ಗೆ ಮಾಡಿದ್ರು ಅದ್ರಲ್ಲಿ ಖಾರ ಯಥೇಚ್ಛವಾಗಿಟ್ಟು ಅಡ್ಗೆ ಮಾಡ್ತೀವಿ. ಖಾರ ಇಷ್ಟಪಡ್ತೀವಿ ನಾವು. ಸ್ವೀಟ್ ಮೊದ್ಲಾಗಿ ನಾವು ಒಂದ್ ಪಾಯಸ ಕೂಡ ಲೈಕ್ ಮಾಡಲ್ಲ ನಮ್ಮ ಮನೇಲಿ ಯಾರುನು. ಬಟ್ ಅದೇನೋ ನನ್ ಮಗ ಈ ತರ ತುಂಬಾ ಸ್ವೀಟ್ ಇಷ್ಟ ಪಡ್ತಾನೆ. ನನ್ಗೂನು ಸುಮಾರು 7 ವರ್ಷದಿಂದ ಖಾರ ಮಾಡಿ 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 ಬೋರ್ ಆಗೋಗಿತ್ತು. ಈಗ ನನ್ ಮಗ ಸ್ವೀಟ್ ತಿನ್ನೋದಕ್ಕೆ ಅಂತ ನನ್ ಮಗ ಆಯ್ತಾನೆ ಇವಾಗ. ಅವನಿಗೋಸ್ಕರನಾದ್ರೂ ನಾನು ವರ್ಷ ವರ್ಷ ಯಾವ್ದೇ ಹಬ್ಬ ಇಲ್ಲೇ ಇರ್ಲಿ ಅವನಿಗೋಸ್ಕರ ಸ್ವೀಟ್ ಏನಾದ್ರು ಮಾಡೇ ಮಾಡ್ತೀನಿ. ಈಗ ಹಬ್ಬಕ್ಕೆ ಪೂಜೆದೆಲ್ಲ ರೆಡಿ ಮಾಡ್ಕೊಂಡೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಈಗ ನೈವೇದ್ಯಕ್ಕೆ ಒಬ್ಬಟ್ಟು ಇಡೋಣ ಅಂತ ಬಂದೆ ಅಡಿಗೆ ಮನೆಗೆ. ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂತ ಇದೀನಿ. ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಏನಂದ್ರೆ ನಾನು ಅಡಿಗೆ ರೆಸಿಪೀಸ್ ಹಾಕ್ತಿದ್ನಲ್ಲ ಅದೇ ಕಂಟಿನ್ಯೂಷನ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆ ವಿಡಿಯೋನ ಆಡ್ ಮಾಡಕ್ ಹೋಗ್ಲಿಲ್ಲ. ಸೊ ದಟ್ ಇವಾಗ ನಾನು ಅಡಿಗೆ ರೆಸಿಪಿ ಹಾಕಕ್ ಆಗಲ್ಲ ಹಬ್ಬದ ದಿನ ಅಂದ್ಬಿಟ್ಟು ಈ ವಿಡಿಯೋ ಕ್ಲಿಪ್ಸ್ ಗಳನ್ನ ತಗೊಂಡೆ. ಈಗ ನಾನು ಮಲ್ಗೆ ದಿಂಡು ಹಾಕಿದೀನಲ್ಲ, ಆ ಮಲ್ಗೆ ದಿಂಡು ಸಹಿತ ನಾನೇ ಮಾಡ್ಕೊಂಡಿದ್ದು. ಬೇಕಾದ್ರೆ ನಿಮ್ಗೆ ಆ ಮಲ್ಗೆ ದಿಂಡು ಮಾಡೋ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಮಲ್ಗೆ ದಿಂಡು ಹೇಗ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಅವಾಗಿಂದನೂ ಅಷ್ಟೇನೆ ಹೂವ ಕಟ್ಟಿರೋದನ್ನ ನಾನು ಆಲ್ಮೋಸ್ಟ್ ತಗೊಳೋದಿಲ್ಲ ಮಲ್ಗೆ ಹೂವನ. ಅದೇನೋ ದೇವ್ರ ಪೂಜೆಗೆ ನಾನ್ ಕಟ್ಟಿರೋದನ್ನೇ ಕಟ್ಟಿ ಹೂವನ ಇಲ್ಲ ಪೋಣಿಸಿ ಹೂವನ ಹಾಕ್ಬೇಕು ಅನ್ನೋದೊಂದು ನನ್ಗೆ ಮನ್ಸಲ್ಲಿ ಅವಾಗಿಂದನು. ನಾನು ಆಲ್ಮೋಸ್ಟ್ ಮಲ್ಗೆ ಹೂವನ್ನೇ ಆಗ್ಲಿ ಸೇವಂತಿಗೆ ಹೂವನ್ನೇ ಆಗ್ಲಿ ನಾನ್ ಕಟ್ಟಿ ನಾನ್ ಪೂಜೆ ಮಾಡೋದ್ರಿಂದ ನನ್ಗೇನೋ ಮನ್ಸಕ್ ಸಮಾಧಾನ. ನಾನು ಆಲ್ಮೋಸ್ಟ್ ಆಫ್ ದ ಟೈಮ್ ಕಟ್ಟಿರೋ ಹೂವ ತಗೊಳೋದಿಲ್ಲ, ನನ್ಗೆ ಅಷ್ಟು ಇಷ್ಟನೂ ಆಗೋದಿಲ್ಲ. ಇನ್ನು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡು ತಟ್ಕೊಂತಾನ ಇದೀನಿ. ಬೇಗ ಬೇಗ ಆದ್ರೆ ಸಾಕು. ಈ ಕಡೆ ಕೆಲ್ಸಾನು ಮಾಡ್ಕೊತಾ ಇದೀನಿ, ಈ ಕಡೆ ರೂಮ್ ಮೇಲೆ ಗಮನನೂ ಕೊಡ್ತಾ ಇದೀನಿ. ನನ್ ಮಗ ಎಲ್ಲ ಎದ್ಬಿಡ್ತಾನೋ ಅಂತ. ಈಗ ನಮ್ಮ ಮನೆಯವ್ರು ಬೇರೆ ಎದ್ದಿದ್ದಾರೆ. ಅವರು ಸ್ನಾನ ಮಾಡ್ಕೊಂಡ್ ಬಂದು ಆಯ್ತೇನಮ್ಮ ಅಂತಿದ್ದಾರೆ. ಆಗ್ಲೇ ನೋಡಿ 7 ಗಂಟೆ ಆಗೋಯ್ತು. ನಾನು ಎದ್ದಿದ್ದು 5 ಕಾಲಲ್ಲೇನು. 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು 5 ಕಾಲ್ಗೆ ಎದ್ದಿದ್ದೀನಿ. ಅಂದ್ರೆ ಎಲ್ಲಾ ಕೆಲ್ಸ ಮುಗಿಸ್ಕೊಂಡಿದ್ರು ಯಾವ ಕೆಲ್ಸನೂ ಆಗಲ್ಲ ಬೇಗ. ಅದೇನೋ ನನ್ಗೆ ಹಬ್ಬ ಹರಿದಿನ ಟೈಮ್ ಕೈ ಕಾಲೇ ಫಾಸ್ಟ್ ಆಗಿ ಓಡೋದಿಲ್ಲ. ಎಷ್ಟೇ ಕೆಲ್ಸ ಮುಗಿಸಿದ್ರು ಇಲ್ಲ ಇದೆಲ್ಲ ಅರ್ಧ ಆಗಿದೆ ಇನ್ನೊಂದ್ ಸ್ವಲ್ಪ ಇದೆ ಕೆಲ್ಸ ಅಲ್ವಾ ಅಂತ ಎಷ್ಟೇ ಫಾಸ್ಟ್ ಆಗಿ ಮಾಡಕ್ ಹೋದ್ರು ಆಗೋದಿಲ್ಲ. ತುಂಬಾ ಸ್ಲೋ ಆಗಿ ಹೋಗ್ತಿರುತ್ತೆ, ಟೈಮ್ ಬೇಗ ಆಗೋಗ್ಬಿಡುತ್ತೆ. ಹಿಂಗೆ ಆಗೋಗುತ್ತೆ ನನ್ಗೆ. ನಾನು ಎಷ್ಟೊಂದ್ ಸರಿ ಅಬ್ಸರ್ವ್ ಮಾಡಿದೀನಿ, ನನ್ಗೆ ಕೈ ಕಾಲೇ ಓಡೋದಿಲ್ಲ ಹಬ್ಬ ಹರಿದಿನಗಳ ಟೈಮಲ್ಲಿ. ಹೆಂಚ್ಕಾಯ್ತು ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಬ್ಬಟ್ಟು ಹಾಕೊಂತ ಇದೀನಿ. ನಿಮ್ಗೆ ಒಬ್ಬಟ್ಟು ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಬಹುದು. ನನಗೂ ಸ್ಟಾರ್ಟಿಂಗ್ ಒಬ್ಬಟ್ಟು ಮಾಡ್ಲಿಕ್ಕೆ ಬರ್ತಾನೆ ಇರ್ಲಿಲ್ಲ. ನಾನು ಹೋಗ್ತಾ ಹೋಗ್ತಾ ಕಲ್ತಿದ್ದು. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅನ್ನಂಗೆ 7 ವರ್ಷದಲ್ಲಿ. ಈಗ ಒಂದು 3-4 ವರ್ಷದಿಂದ ನಾನು ಒಬ್ಬಟ್ಟು ಮಾಡಕ್ ಪರ್ಫೆಕ್ಟ್ ಆಗಿ ಕಲ್ತಿದ್ದೀನಿ. ಒಂಚೂರು ಒಬ್ಬಟ್ಟು ಎಲ್ಲೂ ಕಿತ್ತೋಗಲ್ಲ. ಹಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಕಲ್ಸ್ಕೊಳ್ಳೋದನ್ನ ಕಲ್ತಿದ್ದೀನಿ. ಈಗ ನನ್ಗೆ ಒಂಥರ ಬೇಷ್ ನಿವೇದಿತ ಚೆನ್ನಾಗಿ ಒಬ್ಬಟ್ಟು ಮಾಡ್ತೀಯ ಅನ್ನೋದು ನನ್ಗೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ಸ್ವೀಟ್ ತಕ್ಕ ಮಟ್ಟಿಗೆ ನಾನು ಎಲ್ಲಾ ತರ ಸ್ವೀಟು ನಾನು ಮಾಡ್ತೀನಿ. ಕರ್ಜಿಕಾಯಿ, ರವೆ ಉಂಡೆ, ಆಮೇಲೆ ಏನಂತಾರೆ ಮೋದಕ,
ಸಿಹಿ ಕಡುಬು, ಆಮೇಲೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಕೂಡ ಮಾಡ್ಲಿಕ್ಕೆ ಕಲ್ತಿದೀನಿ. ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಂತೀನಿ. ಕಾಯಿ ಒಬ್ಬಟ್ಟು ನನಗ್ ತುಂಬಾ ಇಷ್ಟ. ನಾನು ಕಾಯಿ ಒಬ್ಬಟ್ಟು ಕೂಡ ಮಾಡಕ್ ಕಲ್ತಿದೀನಿ. ತುಂಬಾ ಈಸಿ, ಬೇಳೆ ಒಬ್ಬಟ್ಟು ತರನೇ ಅದು ಈಸಿನೇ, ಅದೇನಂತ ಅಷ್ಟೊಂದು ಕಷ್ಟ ಇರೋದಿಲ್ಲ, ಆರಾಮಾಗಿ ಮಾಡ್ಕೊಬಹುದು. ಎರಡಿಟ್ರೆ ಸಾಕಲ್ವಾ ನೈವೇದ್ಯಕ್ಕೆ, ಒಬ್ಬಟ್ಟು ಮಾಡ್ಕೊಂತ ಇದೀನಿ. ಏನಪ್ಪ ನನ್ಗೆ ನೈವೇದ್ಯಕ್ಕೆ ಏನಾನ ಇಡ್ಬೇಕು ಅಂತ ಮನ್ಸ್ ಅನ್ಸುತ್ತೆ. ಅದ್ರಿಂದ ನನ್ ಏನೇ ಆಗ್ಲಿ ಅಟ್ಲೀಸ್ಟ್ ನನ್ಗೆ ಅವತ್ತು ನೈವೇದ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರುನು ನಾನು 1 ಲೋಟ ಹಾಲ್ನ ಇಡ್ತೀನಿ. ಆಗ್ಲಿಲ್ಲ, ಹಾಲು ಇಡಕ್ ಆಗ್ಲಿಲ್ಲ, ಹಾಲ್ ಖಾಲಿ ಆಗಿದೆ, ಇಲ್ಲ ಹಾಲ್ ತರಕ್ ಹೋಗಿಲ್ಲ ಅಂದಾಗ ರೈಸ್ ಮಾಡಿರ್ತೀನಲ್ವಾ, ಅವಾಗ ಮೊಸರನ್ನ ಕೂಡ ಇಡ್ತೀನಿ ನಾನು ಒಂದೊಂದ್ಸರಿ ನೈವೇದ್ಯಕ್ಕೆ. ನಾನ್ ನೈವೇದ್ಯ ಇಡ್ದೇರೇನೆ ನಾನು ಯಾವ ಹಬ್ಬನೂ ಮಾಡಿಲ್ಲ. ಅಟ್ಲೀಸ್ಟ್ ನಾನು ಏನಾದ್ರೂ ಒಂದು ನೈವೇದ್ಯಕ್ಕೆ ಇಟ್ಟಿರ್ತೀನಿ. ಅಟ್ಲೀಸ್ಟ್ ಸಜ್ಜಿಗೆ ಆದ್ರೂ ಮಾಡಿ ನಾನು ನೈವೇದ್ಯಕ್ಕೆ ಇಟ್ಟಿರ್ತೀನಿ. ಅವಾಗ್ಲೇ ಏನು ಅಂತ ನನ್ಗೆ ಮನ್ಸಿಗೆ ಸಮಾಧಾನ. ಹಣ್ಣುಕಾಯಿ ಅದು ಬೇರೆ, ನಾವು ಮನೇಲಿ ಏನಾದ್ರೂ ನೈವೇದ್ಯ ಮಾಡಿಡ್ಬೇಕು. ಆಡಂಬರವಾಗಿ ಹಬ್ಬ ಮಾಡ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಮ್ಮ ಮನೇಲಿ ಏನು ನಮ್ ಕೈಲಿ ನಮ್ ಶಕ್ತಿ ಅನುಸಾರ ನಾವೇನ್ ಮಾಡಿರ್ತೀವೋ ಸ್ವೀಟ್ ಸಿಹಿ ಅನ್ನೋಂಥದ್ದು ನಾವು ದೇವರಿಗೆ ನೈವೇದ್ಯಕ್ಕೆ ಅಂತ ಒಂದಿಷ್ಟು ಇಡ್ಬೇಕು. ಅವ್ರಿಗಿಟ್ಮೇಲೆ ಅಲ್ವಾ ನಾವು ತಿನ್ನೋದು. ಅವರಿಂದನೇ ನಾವ್ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ದೇವ್ರಿಗೆ ಸಮರ್ಪಣೆ ಮಾಡ್ದಿರನೆ ಹೆಂಗೆ ಅದನ್ನ ನಾವು ತಿನ್ನೋದು ಅನ್ನೋದು ನನ್ನ ಮೈಂಡ್ ಥಾಟ್. ಸೊ ದಟ್ ನಾನು ಅದರಿಂದ ಸ್ವಲ್ಪ ಇಡ್ತೀನಿ. ಸೊ ಇದೆಲ್ಲ ಇವಾಗ ಒಬ್ಬಟ್ಟೆಲ್ಲ ಆಯ್ತು. ಆಕ್ಚುಲಿ ನನ್ಗೆ ಒಂದು 25 ಡೇಸ್ ಇಂದ ನನ್ಗೆ ತುಂಬಾ ಹುಷಾರಿಲ್ದಂಗ ಆಗಿದೆ, ಹೆಲ್ತ್ ಅಪ್ಸೆಟ್ ಆಗಿದೆ. ಏನ್ ಮಾಡೋದು, ಎಷ್ಟು ಹಾಸ್ಪಿಟ್ಲ್ ತೋರ್ಸಿದ್ರು ಸರಿ ಹೋಗ್ತಾ ಇಲ್ಲ. ಮತ್ತೆ ನನ್ಗೆ PCOD ಸ್ಟಾರ್ಟ್ ಆಗಿದೆ, ಆಮೇಲೆ ಫೈಬ್ರಾಯ್ಡ್ ಸ್ಟಾರ್ಟ್ ಆಗಿದೆ. ಅದೇನು ಮಾಡಕ್ ಆಗಲ್ಲ. 45 ಪ್ಲಸ್ ಆದ್ಮೇಲೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಿದಾರೆ. ಏನ್ ಮಾಡೋದು, ಅದರಿಂದ ಮತ್ತೆ ದಪ್ಪ ಆಗ್ತಾ ಇದೀನಿ. ಹೆಲ್ತ್ ಇಶ್ಯೂಸ್ ತುಂಬಾ ಆಗಿದೆ, ತುಂಬಾ ಅಂದ್ರೆ ತುಂಬಾ ಹೇಳ್ಕೊಳಕ್ ಆಗ್ತಿಲ್ಲ. ಎನರ್ಜಿ ಇಲ್ಲ, ಸಿಕ್ಕಾಬಡೆ ತಲೆ ಸುತ್ತುತ್ತಿದೆ, ಏನು ಮಾಡಕ್ ಆಗಲ್ಲ. ನಾನು ಹಂಗು ಹಣ್ಣುಕಾಯಿ ಇಡೋಣ ಅನ್ಕೊಂಡು ಏನೇನೋ ಟ್ರೈ ಮಾಡ್ತಾ ಇದೀನಿ. ಆಗ್ಲಿಲ್ಲ ಇಲ್ಲಿ ಇಡಕ್ಕೆ ದಾಳಿಂಬ್ರೆ ಮತ್ತೆ ಆಪಲ್ನ. ಅದರಿಂದ ತೆಗ್ದ್ಬಿಟ್ಟೆ ಇವಾಗ ತಲೆ ಬಾಚ್ಕೊಳ್ಳೋಣ ಅಂತ ಬಂದೆ. ತಲೆ ಬಾಚ್ಕೊಂಡು ಈಗ ನಾವು ಲಾಸ್ಟ್ ಇಯರ್ ಇಂದ ನಾನು ಕೇಳ್ತಾ ಇದ್ದೀನಿ, ಕಳಸನ ನಾವು ಹಿಂದಿನ ದಿನನೇ ರೆಡಿ ಮಾಡಿ ಇಡಬಾರ್ದಂತೆ. ಅದಕ್ಕೆ ಅಂತ ಒಂದು ಟೈಮಿಂಗ್ಸ್ ಇರುತ್ತಂತೆ, ವಾರ ನಕ್ಷತ್ರ ದಿನಗಳಿಗೆ ಅಂತ. ಆ ಟೈಮ್ ಅಲ್ಲಿ ನಾವು ಇಡ್ಬೇಕಂತೆ. ಲಾಸ್ಟ್ ಇಯರ್ ಇಂದ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಅದರಿಂದ ನಾನು ನೈಟ್ ಏನ್ ಮಾಡ್ದೆ, ಕಳಸನ ಏನು ಸ್ಥಾಪನೆ ಮಾಡಕ್ ಹೋಗ್ಲಿಲ್ಲ. ಬೆಳಗ್ಗೆನೆ ಎದ್ದು ಪೂಜೆ ಮಾಡೋ ಟೈಮಲ್ಲಿ ಒಂದ್ 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಅವಾಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇಡೋಣ ಅಂತ ಅನ್ಕೊಂಡ್ ಸುಮ್ನಾದೆ. ನಾನು ಹೂವ ಮುಡ್ಕೊಂಡೆ. ನಾನು ಮಲ್ಗೆ ದಿಂಡು ಕಟ್ಕೊಂಡಿದ್ದೆ. ಫೋಟೋಗ್ ಮಾತ್ರ ಹೂವ ಕಟ್ಕೊಂಡಿದ್ದು. ನಾನು ಮುಡ್ಕೊಳಕ್ಕೆ ಮತ್ತೆ ಕಳ್ಸಕ್ಕೆ ದಿಂಡೆ ಹಾಕೊಂಡಿದ್ದೆ. ನನ್ಗೆ ಮೋಸ್ಟ್ ಆಫ್ ದ ಟೈಮ್ ದಿಂಡೆ ಇರ್ಬೇಕು, ನಾನು ದಿಂಡೆ ಮುಡ್ಕೊಳ್ಳೋದು. ಮಲ್ಗೆ ಹೂವ ಬಿಟ್ಟು ನಾನು ಇನ್ ಯಾವ ಹೂವನು ಮುಡ್ಕೊಳ್ಳಲ್ಲ. ಮೋಸ್ಟ್ ನಾನು ಯಾವ ಹೂವನು ಇಷ್ಟ ಪಡೋದಿಲ್ಲ. ಕನಕಾಂಬರ ಆಗ್ಲಿ ಬೇರೆ ಹೂವ ಆಗ್ಲಿ, ಕನಕಾಂಬರ ನನ್ಗೆ ಅಷ್ಟೊಂದು ಲೈಕ್ ಆಗಲ್ಲ. ನಂಗೆ ಮಲ್ಗೆ ಹೂವನೇ ತುಂಬಾ ಇಷ್ಟ. ಅದರಿಂದ ನಾನು ಯಾವ ಹಬ್ಬನೇ ಆಗ್ಲಿ ಫೋಟೋಗೂ ಸಹಿತ ನಾನು ಮಲ್ಗೆ ಹೂವನೇ ಯೂಸ್ ಮಾಡೋದು. ಕನಕಾಂಬರ ರೇರು. ಸೀಸನ್ ಇತ್ತು ಅಂತಂದ್ರೆ ಯೂಸ್ ಮಾಡ್ತೀನಿ. ಸೀಸನ್ ಅಲ್ಲಿ ಬರೋ ಹೂವಗಳನ್ನೆಲ್ಲ ಯೂಸ್ ಮಾಡ್ತೀನಿ. ಬಟ್ ನನಗೆ ಕಳ್ಸಕ್ಕೆ ಪ್ರಿಫರೆನ್ಸ್ ಮೊದಲು ನಾನು ಮಲ್ಗೆ ಹೂವನೇ ಇಡೋದು. ಈಗ ಪೂಜೆ ಎಲ್ಲ ಆಯ್ತು, ಪೂಜೆಗೆ ಎಲ್ಲ ಮಾಡ್ಕೊಂಡು ಸಮಾಧಾನದಿಂದ ಫೈನಲಿ ದೀಪ ಹಚ್ಚಿ ಕಡ್ಡಿ ಬೆಳಗ್ತಾ ಇದೀನಿ. ಏನೋ ಒಂಥರ ಸಮಾಧಾನ. ಬೇಗ ಆಯ್ತಪ್ಪ ನಮ್ಮ ಮನೇಲೂನು. ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಕ್ ಆಗ್ಲಿಲ್ಲ ನನ್ಗೆ. ಬೆಳಗ್ಗೆ ಮಾಮೂಲಿ 6:30 ಇಂದ 7:30 ಟೈಮಿಂಗ್ಸ್ ಚೆನ್ನಾಗಿತ್ತು. 7:30 ಒಳಗಡೆ ನಾನು ಪೂಜೆ ಮುಗಿಸ್ಕೊಂಡೆ. 7:15ಗೆ ಒಬ್ಬಟ್ಟು ಮಾಡ್ಕೊಂಡೆ. ಅಲ್ಲೊಂದ್ 10 ನಿಮಿಷ ಟೈಮ್ ಆಯ್ತು. ಅಲ್ಲಿಂದ ಬಂದು ಇವಾಗ ದೀಪ ಹಚ್ಚಿ ಕಡ್ಡಿ ಬೆಳಗ್ತಾ ಇದೀನಿ. ನಮ್ ಬಿಲ್ಡಿಂಗ್ ಅಲ್ಲೂ ಒಂದಿಬ್ರು ಲಕ್ಷ್ಮಿ ಕುಣಿಸ್ತಾರೆ. ಅವರು ಈವ್ನಿಂಗು ಅರ್ಶಿನ ಕುಂಕುಮ ಕರೀತಾರೆ. ಈಗ ತೆಂಗಿನಕಾಯಿ ಹೊಡೆದು, ಕಾಯಿ ಇಡ್ಲಿಕ್ಕೆ ಜಾಗ ಇಲ್ಲ. ಕಾಯಿ ಇಡಕ್ ಹೋದ್ರೆ ಹಣ್ಣಿಡಕ್ ಜಾಗ ಇಲ್ಲ. ಅದಕ್ಕೆ ಏನ್ ಮಾಡ್ದೆ ನಾನು, ಬೇಡ ಆಪಲ್ ಮತ್ತೆ ದಾಳಿಂಬ್ರೆ ತೆಗ್ದ್ಬಿಡೋಣ, ಕಾಯಿ ಇಡಕ್ಕೆ ಜಾಗ ಸಾಲಲ್ಲ ಅಂದ್ಬಿಟ್ಟು ದಾಳಿಂಬ್ರೆ ಮತ್ತೆ ಆಪಲ್ನ ತೆಗ್ದ್ಬಿಟ್ಟೆ ನಾನು. ಆಮೇಲೆ ಬೇರೆ ನಾನು ನೈವೇದ್ಯಕ್ಕೆ ಬೇರೆ ಒಬ್ಬಟ್ಟು ಬೇರೆ ಇಟ್ಟಿದ್ನಲ್ಲ, ಅದು ತಟ್ಟೆ ಸ್ವಲ್ಪ ಜಾಗ ಫಿಲಪ್ ಆಗೋಯ್ತು. ಅದರಿಂದ ಜಾಗ ಸಾಲಲ್ಲ. ಅದರಿಂದ ಇಷ್ಟೇ ಇಟ್ಟೆ. ಇವಾಗ ನಾನು ಕಾಯಿಗೆ ಒಂದ್ ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಬಿಟ್ಟು ಕಡ್ಡಿ ಕರ್ಪೂರ ಬೆಳಗಿ ಸುಗಂಧ ಹಚ್ಚಿ ಸಮಾಧಾನದಿಂದ ಬೇಡ್ಕೊಂಡು ಬಂದು ಕರ್ಪೂರ ಬೆಳಗ್ತಾ ಇದೀನಿ. ಎಲ್ಲಾರ ಮನೇಲಿ ಒಬ್ಬೊಬ್ರು ಒಂದೊಂದ್ ತರ ಹಬ್ಬ ಮಾಡ್ತಾರೆ. ನಮ್ ರಿಲೇಟಿವ್ಸ್ ಎಲ್ಲೂ ಒಬ್ಬೊಬ್ರು ಒಂದೊಂದ್ ತರ ಹಬ್ಬ ಮಾಡ್ತಾರೆ ಲಕ್ಷ್ಮಿ ಹಬ್ಬನ.
ಅವ್ರವ್ರ ಶಕ್ತಿ ಅನುಸಾರ ಒಬ್ಬೊಬ್ರು ಲಕ್ಷ್ಮಿ ಕುಣಿಸ್ತಾರೆ, ಒಬ್ಬೊಬ್ರು ಲಕ್ಷ್ಮಿ ಕುಣಿಸಲ್ಲ. ಈಗ ಎಷ್ಟೊಂದ್ ಜನ 21ನೇ ತಾರೀಕು ಹಬ್ಬ, 28ನೇ ತಾರೀಕು ಹಬ್ಬ ಅಂತ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾರೆ. ಆಕ್ಚುಲಿ 21 ಹಬ್ಬ. ಯಾವಾಗ್ಲೂ ಅಷ್ಟೇ ಶುಕ್ಲ ಪಕ್ಷದಲ್ಲಿ, ಶ್ರಾವಣ ಶುಕ್ಲ ಪಕ್ಷ 2ನೇ ವಾರನೇ ವರಮಹಾಲಕ್ಷ್ಮಿ ಹಬ್ಬ ಬರೋದು. 3ನೇ ವಾರ 4ನೇ ವಾರ ಮಾಡ್ಕೊಬಹುದು. ಹುಣ್ಣಿಮೆ 15 ದಿನದಿಂದೆ ಶ್ರಾವಣ 2ನೇ ವಾರ, ಈ ಮಧ್ಯದಲ್ಲೇನೆ ನಮ್ಗೆ ವರಮಹಾಲಕ್ಷ್ಮಿ ಹಬ್ಬ ಬರೋದು. ಕರೆಕ್ಟ್ ಆಗಿ ನೆನ್ಪಿಟ್ಕೊಡಿ. ನನ್ಗೂ ಇದು ನೀಟಾಗಿ ಗೊತ್ತಿರ್ಲಿಲ್ಲ ಮದ್ವೆಗಿನ್ನ ಮುಂಚೆ. ನಾನು ಮದ್ವೆ ಆದ್ಮೇಲೆ ನಾನು ತಿಳ್ಕೊಂಡಿದ್ದು ಶ್ರಾವಣದ 2ನೇ ವಾರ. ಹುಣ್ಣಿಮೆ 2 ವಾರದ ಹಿಂದೆ ಹಬ್ಬ ಬೀಳುತ್ತೆ. ಹುಣ್ಣಿಮೆ ಆಗೋಷ್ಟರಲ್ಲಿ ನಾವು 3ನೇ ವಾರ 4ನೇ ವಾರದ ಒಳಗಡೆ ಹಬ್ಬ ಮುಗಿಸ್ಕೊಂಡ್ಬಿಡ್ಬೇಕು. 4ನೇ ವಾರ ಬೀಳೋದ ಮೋಸ್ಟ್ ಆಫ್ ದ ಟೈಮ್. ಒಂದ್ಸರಿ 5 ವಾರ ಇರುತ್ತೆ, ಹುಣ್ಣಿಮೆ ಆದ್ಮೇಲೂ ಮಾಡ್ತೀನಿ ಅನ್ನೋರು ಇರ್ತಾರೆ. ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಹುಣ್ಣಿಮೆ ಇದ್ದಾಗ ವರಮಹಾಲಕ್ಷ್ಮಿ ಲಕ್ಷ್ಮಿ ಪೂಜೆ ಮಾಡ್ಬಾರ್ದು. ಅದು ನಮ್ಗೆ ಏನಂತಾರೆ ಪಂಚಾಂಗದಲ್ಲೇ ಇದೆ. ಹುಣ್ಣಿಮೆ 15 ದಿನದ ಹಿಂದೆನೆ ನಾವು ಶ್ರಾವಣದ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಬೇಕು ಅಂತ. ಒಬ್ಬೊಬ್ರು ಅಷ್ಟಲಕ್ಷ್ಮಿ ಮಾಡ್ತಾರೆ, ಒಬ್ಬೊಬ್ರು ಏನದು ನಾರಾಯಣ ಸಮೇತ ಲಕ್ಷ್ಮಿ ಹಬ್ಬ ಅಂತ ಮಾಡ್ತಾರೆ. ಆಕ್ಚುಲಿ ಅದು ಸಪ್ರೇಟ್ ಆಗಿ ಮಾಡ್ಕೊಬೇಕು. ನಾನ್ ತಿಳ್ಕೊಂಡಿರೋ ಪ್ರಕಾರ ನಾನ್ ಹೇಳೋದಾದ್ರೆ, ನಾರಾಯಣ ಸಮೇತ ಲಕ್ಷ್ಮಿ ಪೂಜೆ ಬೇರೆ, ಅಷ್ಟಲಕ್ಷ್ಮಿಯರ ಪೂಜೆ ಬೇರೆ, ವರಮಹಾಲಕ್ಷ್ಮಿ ಪೂಜೆ ಬೇರೆ. ವರಮಹಾಲಕ್ಷ್ಮಿ ಪೂಜೆ ಅಂತ ಏನಂದ್ರೆ, ನಾವು ಕೇಳಿದ್ದನ್ನ ವರ ಮುಖಾಂತರ ಕೊಡೋವಳೆ ವರಮಹಾಲಕ್ಷ್ಮಿ. ಅದನ್ನ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳೋದು. ಆದ್ರಿಂದ ನಾವು ವರವನ್ನ ಕೇಳದ್ನ ನಾವು ಬೇಡ್ಕೊಳ್ಳೋದನ್ನ ಅವಳು ಪ್ರಸಾದ ಮುಖಾಂತರ ಕೊಡೋದನ್ನೇ ವರಮಹಾಲಕ್ಷ್ಮಿ ಅನ್ನೋದಲ್ವಾ. ಅದಕ್ಕೆ ನಾವು ಸಪ್ರೇಟ್ ಆಗಿ ವರಮಹಾಲಕ್ಷ್ಮಿನ ಮಾತ್ರ ನಾವು ಪೂಜೆ ಮಾಡ್ಬೇಕು. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರುತ್ತೆ, ನಮ್ಗೆ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ನಾವು ತಿಳ್ಕೊಂಡಿರೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ. ಏನಪ್ಪಾ ನೀವ್ ಈ ತರ ಹೇಳ್ತಿದ್ರ, ನನ್ನ ಅನಿಸಿಕೆ ಅಷ್ಟೇ ನಾನು ಹೇಳ್ತಾ ಇರೋದು. ಆ ಊಹೆ ಪೋಹೆಗಳು ನನಗ್ ಗೊತ್ತಿಲ್ಲ, ನಾನು ಹೇಳ್ಲಿಕ್ಕೆ ಹೋಗಲ್ಲ. ನಾನ್ ನೋಡಿರೋದು, ನಾನ್ ಕಂಡಿರೋದು, ನಾನ್ ತಿಳ್ಕೊಂಡಿರೋದನ್ನ ಅಷ್ಟೇ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಪೂಜೆ ಎಲ್ಲ ಮುಗೀತು. ಫೈನಲಿ ಪೂಜೆ ಹೇಗ್ ಬಂತು ನೋಡಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ತರ ನಾನು ಬಳೆ ಇಟ್ಟೇ ಇರ್ತೀನಿ. ನಾನು ಇದೊಂದು ರೂಢಿಸ್ಕೊಂಡ್ ಬಂದಿರೋ ಅಂತದ್ದು, ಬಳೆ ಇಡ್ತೀನಿ. ನನ್ ಕೈಲಿ ನನ್ ಶಕ್ತಿ ಅನುಸಾರ ನಾನ್ ಬಳೆ ಇಡ್ತೀನಿ, ನೈವೇದ್ಯಕ್ಕೆ ಇಡ್ತೀನಿ ಅಷ್ಟೇ. ಬಳೆ ಈಗ ಪೂಜೆ ಎಲ್ಲ ಮುಗೀತು. ಈಗ ನಮ್ಮ ಮನೆಯವರು ಒಂದೇ ಸಮ ಆಯ್ತಾ ಅಡ್ಗೆ ಅಂತ ಕೇಳ್ತಾನೆ ಇದ್ದಾರೆ. ಅದಕ್ಕೆ ನಾನು ಪೂಜೆ ಮುಗಿಸಿದ ತಕ್ಷಣನೇ ಓಡ್ ಬಂದೆ ಕಿಚನ್ಗೆ. ಈಗ ಬಂದು ಒಂದೇ ಉಸಿರುಗೆ ಅನ್ನಕ್ಕೆ ಇಡ್ತಾ ಇದೀನಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಹಾಕಿದೀನಿ, ಬಿಕಾಸ್ ಇದು ತುಂಬಾ ಲೆಂತ್ ಇತ್ತು, 45 ಮಿನಿಟ್ಸ್ ಇತ್ತು. ಸೊ ದಟ್ ನಾನೇನೆ ಇವಾಗ ಇದು ಸ್ಪೀಡ್ ಜಾಸ್ತಿ ಆಗ್ಬಿಟ್ಟು ವಿಡಿಯೋಗೆ ಹಾಕಿದೀನಿ. ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಏನು ಮಾಡಕ್ಕಾಗಲ್ಲ. ಆ 45 ಮಿನಿಟ್ಸ್ ನ ಕ್ಲಿಪ್ಪಿಂಗ್ಸ್ ನ ಕಟ್ ಮಾಡಿ ಆಡ್ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ. ನಂಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಇದೆ. ಈ ಕಡೆ ನಾನು ಇನ್ಸ್ಟಾಗ್ರಾಮ್ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಈ ಕಡೆ ಯೂಟ್ಯೂಬ್ ಅಡ್ಗೆ ವಿಡಿಯೋಸು ಟಾಕ್ಸು ಹಿಂಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಏನ್ ಮಾಡೋದು, ನಾನ್ ಅನ್ಕೊಂಡಿರೋದ್ನ ಅರ್ಧದಲ್ಲೇ ಬಿಡ್ಬಾರ್ದು. ಎಲ್ಲದನ್ನು ಅರ್ಧ ಅನ್ಕೊಂಡೇ ಆಗೋಗಿದೆ ನನ್ನ ಲೈಫ್. ಸೊ ದಟ್ ಬಿಡ್ಬಾರ್ದು. ಈ ಸರಿ ಇದೊಂದು ಡಿಸಿಷನ್ ತಗೊಂಡಿದೀನಿ, ಇದನ್ನ ಬಿಡಬಾರ್ದು ಅಂತ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದೀನಿ. ಏನೋ ಎಂಡ್ ಆಫ್ ದಿ ಡೇ ಇದರಲ್ಲಿ ಪ್ರತಿಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ದೇವ್ರ ಮೇಲೆ ಹಾಕಿದೀನಿ. ನನಗ್ ಗೊತ್ತಿರೋ ಮಟ್ಟಿಗೆ ನಾನ್ ಮಾಡ್ಕೊಂಡು ಹೋಗ್ತಾ ಇದೀನಿ ವಿಡಿಯೋನ. ಈಗ ನಾನು ಅನ್ನಕ್ಕಿಟ್ಬಿಟ್ಟು ಒಬ್ಬಟ್ಟು ಸಾರು ಮಸಾಲೆ ಹಾಕಿ ಹಾಗೆ ಬಿಟ್ಬಿಟ್ಟಿದ್ದೆ. ಕುದ್ದುಸು ಇರ್ಲಿಲ್ಲ ಅದನ್ನ ಮಸಾಲೆನ, ಅದನ್ನು ಬಿಸಿಗೆ ಇಟ್ಕೊಂಡಿದೀನಿ. ಆಮೇಲೆ ಬಂದ್ ಮಾಡ್ಕೊಳ್ಳೋಣ, ಈಗ ನೋಡ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಪೂಜೆ ಫಸ್ಟ್ ಮಾಡ್ಕೊಂಡ್ಬಿಡೋಣ. ಪೂಜೆ ಒಂದ್ ಆಗ್ಬಿಟ್ರೆ ಆಮೇಲೆ ಬೇಕಾದ್ರೆ ಟಿಫನ್ ಮಾಡ್ಕೊಂಡು ನನ್ ಮಗುನ್ ನಿಧಾನಕ್ಕೆ ಸ್ನಾನಗಿನ ಮಾಡ್ಸಿ ಅವನ್ಗೆ ಟಿಫನ್ ಮಾಡಿಸ್ಕೊಬಹುದು. ನಮ್ಮನೆಯವ್ರು ಹೊರಟ್ಬಿಟ್ರೆ ನನ್ ಪೂಜೆನೂ ಮಾಡ್ಲಿಕ್ಕೆ ಆಗಲ್ಲ, ಈ ಕಡೆ ಅಡ್ಗೆನೂ ಆಗಲ್ಲ, ಸುಮ್ನೆ ಯಾವ್ದೂ ಆಗೋದಿಲ್ಲ. ಅದರಿಂದ ಏನ್ ಮಾಡ್ದೆ ನಾನು, ಫಸ್ಟ್ ಎದ್ದಿದ ತಕ್ಷಣ ಒಬ್ಬಟ್ಟನ್ನು ಮತ್ತೆ ಒಬ್ಬಟ್ಟು ಸಾರ್ಗೂ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡ್ ಬಂದು ಮಾಡೋಣ ಅನ್ಕೊಂಡೆ. ಈಗ ನಮ್ಮ ಮನೆಯವ್ರು ಮತ್ತೆ ಬಂದ್ ಕೇಳ್ತಿದಾರೆ, ಆಯ್ತಾ ಮಾಡ್ಗಿ, ಆಯ್ತಾ ಅಂತ. ಹೂನಪ್ಪ ಆಯ್ತು, ಹುಣ್ಸೆಹಣ್ಣು ಹಾಕಿದೀನಿ, ಪುಳಿಯೋಗರೆ ಮಾಡ್ಕೊಟ್ಬಿಡ್ತೀನಿ ಟಿಫನ್ಗೆ, ಅದ್ ಸಿಂಪಲ್ ಆಗಿ ಅಂತ ಹೇಳ್ತಾ ಇದೆ. ಅವ್ರಿಗೆ ರೈಸು ಮೋಸ್ಟ್ ಆಫ್ ದ ಟೈಮ್ ಇಷ್ಟ ಆಗಲ್ಲ. ಅವ್ರಿಗೆ ಏನಾದ್ರು ರೊಟ್ಟಿ ಚಪಾತಿ ಆ ತರದ್ ಏನಾದ್ರು ಮಾಡ್ಕೊಡ್ಬೇಕು. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ಬಿಟ್ಟು ಪುಳಿಯೋಗರೆಗೆಲ್ಲ ರೆಡಿ ಮಾಡ್ಕೊಂತ ಇದೀನಿ. ಪುಳಿಯೋಗರೆಗೆಲ್ಲ ರೆಡಿ ಆಯ್ತು. ಹಂಗೆ ಗ್ಯಾಪ್ ಅಲ್ಲಿ ನನ್ ಮಗಂಗೂ ಟಿಫನ್ ರೆಡಿ ಮಾಡ್ಕೊಂತ ಇದೀನಿ. ಅವ್ನಿಗೊಂದ್ ಸ್ವಲ್ಪ ಅವಲಕ್ಕಿ ನೆನೆ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕ್ಬಿಟ್ಟು ಒಂದ್ ಅರ್ಧ ಅವರ್ ನೆನ್ಕೊಂಡ್ರೆ
ಬಿಸಿನೀರಲ್ಲೂ ಕೂಡ ನೆನೆ ಹಾಕ್ಬೋದು. ನಾನು ಬಿಸಿನೀರ್ ಕಾಯಿಸಿಟ್ಕೊಂಡಿದ್ದೆ, ಬಿಸಿನೀರೇ ಹಾಕೊಂತ ಇದೀನಿ. ಬಿಸಿನೀರಲ್ಲಿ ಒಂದು ಹಾಫ್ ಅನ್ ಅವರ್ ನೆನ್ಸ್ಬಿಟ್ರೆ ನೈಟ್ ಎಲ್ಲ ಓವರ್ ನೈಟ್ ನೆನ್ಸೋ ಅವಶ್ಯಕತೆ ಬರೋದಿಲ್ಲ. ಬಿಸಿನೀರಲ್ಲೇ ಒಂದು 20-25 ಮಿನಿಟ್ಸ್ ಒಳಗಡೆ ಚೆನ್ನಾಗಿ ನೆನ್ತ್ಕೊಂಡಿರುತ್ತೆ. ಬಾದಾಮಿ ಆಗ್ಲಿ, ಗೋಡಂಬಿ ಆಗ್ಲಿ, ಡ್ರೈ ಫ್ರೂಟ್ಸ್ ಯಾವ್ದೇ ಆಗ್ಲಿ. ನಾನಿಲ್ಲಿ ಖರ್ಜೂರನ ಸೀಡ್ಲೆಸ್ ತಗೊಂಡಿಲ್ಲ, ಸೀಡ್ ಇರೋದೇ ತಗೊಂಡಿದ್ದೆ. ಆಫರ್ ಇತ್ತು, ಅದರಿಂದ 2 ಪ್ಯಾಕೆಟ್ ಬೈ ಒನ್ ಗೆಟ್ ಒನ್ ಇತ್ತು. ಸೊ ದಟ್ ಅದನ್ನೇ ತಗೊಂಡಿದ್ದೆ. ಈಗ ಸೀಡ್ಸ್ ಎಲ್ಲ ತೆಗ್ದು ಹಾಕಿ ನೆನೆ ಹಾಕೊಂತ ಇದೀನಿ. ನಾನೊಂದು 4 ಬಾದಾಮಿ, ಒಂದು 4 ಗೋಡಂಬಿ ಹಾಕೋತಾ ಇದೀನಿ. ಪಿಸ್ತಾ ಮತ್ತೆ ವಾಲ್ನಟ್ ಖಾಲಿ ಆಗಿದೆ, ತರ್ಬೇಕು. ಮಕ್ಕಳಿಗೆ ಮೇನ್ ಪಿಸ್ತಾ, ವಾಲ್ನಟ್ ಮತ್ತೆ ಬಾದಾಮಿ, ಗೋಡಂಬಿ ಕೊಡಿ, ತುಂಬಾ ಒಳ್ಳೇದು. ನಾನೊಂದು 20 ಡೇಸ್ಗೋ ಇಲ್ಲ ಒಂದು 15 ಡೇಸ್ಗೋ ಒಂದ್ಸರಿ ಕೊಡ್ತೀನಿ. ಮಕ್ಕಳು ಡ್ರೈ ಫ್ರೂಟ್ಸ್ ಡೈರೆಕ್ಟ್ ತಿನ್ನಲ್ಲ, 1 ಇಯರ್ ಮೀನ್ಸ್ ಅಲ್ಲಿ ಬರೋವರ್ಗುನು. ಅವಾಗ ಏನ್ ಮಾಡ್ಬೇಕು, ಈ ತರ ನೆನ್ಸಿ ಅವ್ರಿಗೆ ರುಬ್ಬಿ ಈ ತರ ಒಂದ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಟ್ರೆ ಅವ್ರಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ. ಆಯಿಲ್ ಬೇರೆ ಖಾಲಿ ಆಗಿತ್ತು. ಆಯಿಲ್ ನ ಈಗ ಪ್ಯಾಕೆಟ್ ನ ಕಟ್ ಮಾಡ್ಬಿಟ್ಟು ಒಗ್ಗರಣೆಗೆ ಒಂದ್ ಸ್ವಲ್ಪ ಹಾಕೊಂಡು ಬಾಟ್ಲಿಗೆ ಸ್ವಲ್ಪ ಶಿಫ್ಟ್ ಮಾಡ್ಕೊಂತ ಇದೀನಿ. ಒಗ್ಗರಣೆಗೆ ಹಾಕ್ತಾ ಇದೀನಿ. ಅಂತೂ ಇಂತೂ ಕಡಲೆ ಬೀಜನ ಫಸ್ಟೇ ರೋಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ನಮ್ಮನೇಲಿ ಡೈರೆಕ್ಟ್ ಆಗಿ ಹಾಗೆ ಒಗ್ಗರಣೆಗೆ ಹಾಕ್ತೀನಿ ಅಂದ್ರೆ ನಿಜಾಗ್ಲೂ ತಿನ್ನೋದಿಲ್ಲ. ಅವ್ರು ತಿನ್ನೋದೇ ಇಲ್ಲ, ಸೈಡ್ಗೆ ಇಟ್ಬಿಡ್ತಾರೆ ನಮ್ಮ ಮನೆಯವರು ತಟ್ಟೆನ. ನಂಗೆ ಬೇಕಾಗೇ ಇಲ್ಲ ಇದು ಅಂತ, ಆ ತರ ನಮ್ಮ ಮನೆಯವರು. ಈಗ ಅದನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ಒಗ್ಗರಣೆಗೆ ಹಾಕೋತಾ ಇದೀನಿ. ಫೈನಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತು, ಅನ್ನನೂ ಆಯ್ತು. ಶೋ ರಾಮ, ನನ್ಗೆ ನಿಜವಾಗ್ಲೂನು ಈ ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳು, ಆಮೇಲೆ ಕೆಲ್ಸಕ್ಕೆ ಬಾಕ್ಸು ಮತ್ತೆ ಲಂಚು ಟಿಫನ್ 2 ತಗೊಂಡ್ ಹೋಗೋರು ಇರ್ತಾರಲ್ಲ, ಅವ್ರುಗಳು ಇದ್ಬಿಟ್ರೆ ಮನೇಲಿ ನಮ್ಗೆ ಏನಂತಾರೆ, ಈ ಬಿರುಗಾಳಿ ಜೋರಾಗಿ ಮಳೆ ಬಂದು ಹೋಗೋ ತರ ಆಗುತ್ತಲ್ಲ ಫೀಲಿಂಗ್, ಆ ತರ ಆಗ್ಬಿಡುತ್ತೆ ಬೆಳಗ್ಗೆ ಹೊತ್ತು. ಒಂದ್ 5 ನಿಮಿಷನೂ ಪುರ್ಸೋತಿರಲ್ಲ. ನಮ್ಗೀಗ ಅರ್ಜೆಂಟ್ ಆಯ್ತು, ವಾಶ್ರೂಮ್ ಹೋಗಿ ಬರ್ಬೇಕು ಅನ್ನೋದಕ್ಕೂ ನಮಗ್ ಟೈಮ್ ಇರಲ್ಲ. ಆಯ್ತಾ 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 ಅಂತ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ. ನಮ್ಮನೆಯವ್ರಿಗೆ ಟೈಮಿಂಗ್ ಇರೋದು 8:30. ಅವ್ರು 8:10 ಮನೆ ಬಿಡ್ಬೇಕು. 20-25 ಮಿನಿಟ್ಸ್ ಆಗುತ್ತೆ. ಅವರು ಗಾಡಿ ತೆಗ್ದು ಆಚೆಗೆ ಹಾಕಿ ನಮ್ ಪಾಪನ ಒಂದ್ ರೌಂಡ್ ಹಾಕೊಂಡು ಅವನ್ನ ಕರ್ಕೊಂಬಂದ್ ನಮ್ಮ ಮನೆಗ್ ಬಿಟ್ಟು ಅವ್ರು ಹೊರಡೋದಕ್ಕೆ ಟೈಮ್ ಆಗೋಗುತ್ತೆ. ಇವತ್ತಿನ್ನು ಸದ್ಯ ಇನ್ನೂ ಎದ್ದಿಲ್ಲ ಪಾಪ, ಬಿಕಾಸ್ ಅವನು ನೈಟ್ ಲೇಟ್ ಆಗಿ ಮಲ್ಗಿದ್ನಲ್ಲ, ಅದರಿಂದ ಅವ್ನು ಇನ್ನೂ ಎದ್ದಿಲ್ಲ. ಈಗ ಪುಳಿಯೋಗರೆ ಗೊಜ್ಜು ಆಯ್ತು, ಅದನ್ನ ಚಿಕ್ಕ ಸ್ಟವ್ಗೆ ಶಿಫ್ಟ್ ಮಾಡ್ಕೊಂಡು ಒಬ್ಬಟ್ಟು ಹಾಕೊಂತ ಇದೀನಿ. ಪಾಪ ನಮ್ಮ ಮನೆಯವ್ರು 8-8:15ಗೆ ಹೋಗ್ಬಿಟ್ರೆ ಡ್ಯೂಟಿಗೆ, ಇನ್ನು ನೈಟ್ ಬರದೇ ಒಂದ್ 9-9:30 ಆಗ್ಬಿಡುತ್ತೆ. ಹಬ್ಬ ಅನ್ನೋದು ಫೀಲ್ ಇರಲ್ಲ. ಸೊ ದಟ್ ಅದಕ್ಕೋಸ್ಕರನೇ ನಾ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡು ಅವರು ಹಬ್ಬದ ಊಟ ಮಾಡ್ಲಿ. ಇನ್ಯಾರಿಗೋಸ್ಕರ ಮಾಡ್ತೀವಿ, ನಮ್ಮನೆಗೋಸ್ಕರನೇ ಅಲ್ವಾ ನಾವ್ ಮಾಡೋದು. ಅವ್ರೇ ತಿಂದಿಲ್ಲ ಅಂದ್ರೆ ಇನ್ನೇನ್ಕೆ ಹಬ್ಬ ಅನ್ನೋದು, ಹಬ್ಬ ಅಂತ ಇನ್ನೇನ್ ಕನ್ಸ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಬೇಗನೆ ಎದ್ದು ಎಲ್ಲ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಅವ್ರ ಬಾಕ್ಸ್ಗೂ ಹಾಕ್ದೆ. ಒಬ್ಬಟ್ಟು ಬೇಡವೇ ಬೇಡ ಅಂತ ಇದ್ರು. ಇಲ್ಲ 2 ತಿನ್ನಪ್ಪ, ನೀನೊಂದ್ ತಿನ್ಕೊಂಡು ನಿನ್ ಫ್ರೆಂಡ್ಸ್ಗೊಂದ್ ಕೊಡು ಅಂತ ಅಂದ್ಬಿಟ್ಟು 2 ಬಾಕ್ಸ್ ಹಾಕ್ತೆ. ಹಂಗೂ ಅರ್ಜೆಂಟ್ ಮಾಡ್ತಿದಾರೆ, ಬಾಕ್ಸ್ ಬೇಗ ಕಟ್ಟಮ್ಮ ಅಂತ. ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನ ಎತ್ತಿ ಬೊಟ್ಲಗ್ ಶಿಫ್ಟ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ರೈಸ್ನ ಎತ್ತಿ ಅವ್ರ ಬಾಕ್ಸ್ಗೆ ಕಲ್ಸೋದಕ್ ಹಾಕ್ತಾ ಇದೀನಿ. ಅಂತೂ ಇಂತೂ ಎಲ್ಲ ಅಡಿಗೆ ಎಲ್ಲ ಆಯ್ತು. ನಾನು ಹಂಗುನು ಕೋಸಂಬರಿ ಮಾಡ್ಬಿಟ್ಟು ಕಾಳ್ಗೊಜ್ಜು ಮಾಡೋಣ ಅನ್ಕೊಂಡಿದ್ದೆ. ಮನೆಯವರು ಬೇಡಮ್ಮ, ಸುಮ್ನೆ ಯಾಕೆ ಖರ್ಚು, 2 ಗೌರಿ ಹಬ್ಬದಲ್ಲೇ ಎಲ್ಲದನ್ನು ಮಾಡ್ಕೊಳ್ಳೋಣ, ಈಗ ಸದ್ಯಕ್ ಬೇಡ, ಹೆಂಗು ನೀನು ಹುಷಾರಿಲ್ಲ ಅಂತಿದ್ಯಲ್ಲ, ಫಸ್ಟ್ ನೀನು ಹುಷಾರಾಗು ಅಂದ್ರು. ನಾನೀಗ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಖರ್ಚು ಮಾಡ್ಕೊಂಡ್ ಬಂದು ಏನಿಲ್ಲ ಅಂದ್ರೆ 2-2.5 ಸಾವಿರ ಖರ್ಚಾಗಿದೆ ನನ್ಗೆ ಹಾಸ್ಪಿಟ್ಲಿಗೆ. ಕಣ್ ಬೇರೆ ತುಂಬಾ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ನನ್ಗೆ. ಕಣ್ಣು ಇನ್ಫೆಕ್ಷನ್ ಆಗಿ ಕಣ್ಣತ್ರ ಗಾಯ ಆಗ್ಬಿಟ್ಟಿದೆ ನನ್ಗೆ. ಎಷ್ಟು ಪೇನ್ ಬರ್ತಿದೆ ಅಂದ್ರೆ ನೈಟ್ ಎಲ್ಲ ನಿದ್ದೆನೆ ಕೊಡ್ತಿಲ್ಲ. ಕಣ್ಣಲ್ಲಿ ನೀರು ಕಂಟಿನ್ಯೂಸ್ ಆಗಿ ಹೋಗೋದು ನನ್ಗೆ. ಅಷ್ಟು ಪೇನ್ ಇತ್ತು ಕಣ್ಣು. ಅದು ವಾಸಿ ಮಾಡ್ಕೊಳ್ಳೋದಕ್ಕೆ ನನ್ಗೆ ಸಾಕಾಗೋಗಿತ್ತು. ಅಂತೂ ಇಂತೂ ಹೆಂಗೋ ವರಲಕ್ಷ್ಮಿ ಹಬ್ಬದ ಹತ್ರ ನನ್ಗೆ ಒಂದ್ ಸ್ವಲ್ಪ ಕಮ್ಮಿ ಆಯ್ತು. ನಾನ್ ಯಾವ ತರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ, ನನ್ಗೆ ಹೆಂಗ್ ಟೈಮ್ ಸಿಗ್ತಾ ಇದೆ, ಒಂದು ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಅದ್ ಹೆಂಗ್ ಆಗ್ತಿದೆ ಇದು ಕೆಲ್ಸಗಳು. ಆ ದೇವ್ರೇ ಬಲ್ಲ. ನನ್ಗೆ ಇಷ್ಟಾದ್ರೂ ಶಕ್ತಿ ಕೊಟ್ಟಿದ್ದನ್ನೆಲ್ಲ ಮಾಡೋದಕ್ಕೆ ಅನ್ನೋದಕ್ಕೆ ಆ ದೇವ್ರಿಗೆ ಅಷ್ಟೇ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಅಷ್ಟೇ. ಫೈನಲಿ ಅವ್ರಿಗೂ ಬಾಕ್ಸ್ ಎಲ್ಲ ಕಟ್ಟಿ ಒಬ್ಬಟ್ಟು ಸಾಂಬಾರೆಲ್ಲ ಹಾಕಿ ರೈಸು ಕಟ್ಟಿ ಬಾಕ್ಸ್ಗೆ ಹಾಕೊಡ್ತಾ ಇದೀನಿ. ಅವರು ಒಬ್ಬಟ್ಟು ಬೇಡವೇ ಬೇಡ ಬಿಲ್ಕುಲ್ ನನ್ಗೆ ಅಂತ ಇದ್ರು. ಇಲ್ಲ, ನಾನು 3 ಹಾಕೋಣ ಅಂತ ಅನ್ಕೊಂಡು 3 ಕಟ್ತಾ ಇದೆ. ಬೇಡ ನನ್ಗೆ ಒಬ್ಬಟ್ಟೆ ಬೇಡ ಅಂತ. ಸರಿ ಆಯ್ತು, 2 ಕಟ್ತೀನಿ ಅಂತ ಅಂದ್ಬಿಟ್ಟು 2 ಕಟ್ತೆ. ನೀವೇನಿದು ಪ್ಲಾಸ್ಟಿಕ್ ಬಾಕ್ಸ್ ಹಾಕ್ತಾ ಇದೀನಿ ಅಂತ ಅನ್ಕೋಬಿಡಿ, ಇದು ಆಕ್ಚುಲಿ ಸ್ಟೀಲ್ ಬಾಕ್ಸ್. ಒಳಗಡೆ ಮಾತ್ರ ಅದು ಟಪ್ಪರ್ ವೇರ್ ಬಾಕ್ಸ್. ಆಕ್ಚುಲಿ ಅದು ಆಚ ಕಡೆ ಟಪ್ಪರ್ ವೇರ್ ಇದೆ, ಒಳಗಡೆ ಸ್ಟೀಲ್ ಇರೋದದು. ನಮ್ಮನೆಯವ್ರು ಹೊರಡ್ತಿದ್ದಂಗೆನೆ ನನ್ ಮಗ ಎದ್ದ. ನೋಡಿ, ನಾನು ಅವನ್ನ ಮಾತಾಡಿಸ್ತಾ ಇದ್ದೀನಿ. ಎದ್ ಬಂದ. ಅವ್ರು ಡೋರ್ ಲಾಕ್ ಹಾಕೋದಕ್ಕೂ ಇವ್ನ್ ಎದೊಳೋದಕ್ಕೂ ಒಂದೇ ಆಯ್ತು.
ಸದ್ಯ ಅವ್ನ್ ನಿಜವಾಗ್ಲೂ ಒಂದಿಷ್ಟು ಅಳ್ಳಿಲ್ಲ ಇವತ್ತು. ಅವನು ಅಪ್ಪನ ಮಗ, ಅವ್ನ್ ನನ್ನ ಹತ್ರ ಇದ್ರುನು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ನ್ಗೆ ಸಂಜೆ ಬಂದಿದ ತಕ್ಷಣ ಅವ್ರ ಅಪ್ಪನ ಜೊತೆನೇ ಇರ್ತಾನೆ ಅವನು. ಈಗ ನಮ್ಮ ಪಾಪು ಟಿಫನ್ಗೆ ರೆಡಿ ನೆನ್ಸಿರೋದ್ನ ಈಗ ರುಬ್ಕೊಂತಾ ಇದೀನಿ. ಬಾದಾಮಿ ಸಿಪ್ಪೆ ಎಲ್ಲ ಬಿಡಿಸಿ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂತಾ ಇದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬಟ್ಟು ಮತ್ತೆ ಒಬ್ಬಟ್ಟು ಸಾರ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಿದ್ರೆ ಆ ಡಿಸ್ಕ್ರಿಪ್ಷನ್ ಲಿಂಕ್ ನ ಚೆಕ್ ಮಾಡಿ ನೋಡ್ಬೋದು.